ರಾಸಲೀಲೆ ಪ್ರಕರಣದಲ್ಲಿ ಡಿಜಿಪಿ ತಲೆದಂಡ, ರಾಮಚಂದ್ರ ರಾವ್ ಅಮಾನತು ಮಾಡಿ ಸರ್ಕಾರದ ಆದೇಶ. ಪ್ರಕರಣದ ಗಂಭೀರ ಸ್ವರೂಪ ಪಡಿತಾ ಇದ್ದಂತೆ ಸಸ್ಪೆಂಡ್. ಸರ್ಕಾರಿ ನೌಕರರಿಗೆ ಶೋಭೆಯಿಲ್ಲದ ರೀತಿ ಅಶ್ಲೀಲ ವರ್ತನೆ, ಸರ್ಕಾರಕ್ಕೆ ಮುಜುಗರ. ಇದನ್ನ ಪರಿಶೀಲನೆ ನಡೆಸಿ ಸಸ್ಪೆಂಡ್. ಅಮಾನತು ಆದೇಶದಲ್ಲಿ ಕಾರಣಗಳನ್ನು ಉಲ್ಲೇಖಿಸಿರುವ ಸರ್ಕಾರ. ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ ಪ್ರಕರಣ ಒಂದೊಂದಾಗೆ ಬಯಲಾಗ್ತಾ ಇದೆ ಆಡಿಯೋಗಳು. ಮಹಿಳೆಯ ಜೊತೆ 11 ನಿಮಿಷಕ್ಕೂ ಹೆಚ್ಚು ಕಾಲ ಸಂಭಾಷಣೆಯ ಆಡಿಯೋ ಕೂಡ ಈಗ ವೈರಲ್. ನಿನ್ನೆ ಗೃಹ ಸಚಿವರ ಭೇಟಿಗೆ ಸಿಗದ ಅವಕಾಶ. ಈಗ ಅಜ್ಞಾತ ಸ್ಥಳಕ್ಕೆ ಹೋಗಿ ಮುಂದಿನ ನಡೆಯ ಬಗ್ಗೆ ರಾಮಚಂದ್ರ ರಾವ್ ಆಲೋಚನೆ. ಹನಿ ಟ್ರ್ಯಾಪ್ ದೂರು ಕೊಟ್ಟು ಕಾನೂನು ಹೋರಾಟದ ಬಗ್ಗೆಯೂ ಚಿಂತನೆ. ಸದ್ಯಕ್ಕೆ ಸರ್ಕಾರದಲ್ಲಿ ಯಥಾಸ್ಥಿತಿಗೆ ವರಿಷ್ಠರಿಂದ ಸಮಿತಿ, ನಾಯಕತ್ವ ಬದಲಾವಣೆ, ಸಂಪುಟ ಪುನರಚನೆ ಚರ್ಚೆಗೂ ಬ್ರೇಕ್ ಹಾಕಿದ ಹೈಕಮಾಂಡ್. ಬಜೆಟ್ ಸಿದ್ಧತೆಯನ್ನ ಆರಂಭಿಸಿರುವ ಸಿಎಂ ಸಿದ್ದರಾಮಯ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.